ಮುಲ್ಕಿ ತಾಲೂಕು ಕೊಲ್ಲೂರಿನ ಶ್ರೀಕಾಂತ ಬಾರೆ ಭೂದಬಾರೆ ಜನ್ಮಕ್ಷೇತ್ರದ ತಾಕೋಡೆ ಮರ ಶುಕ್ರವಾರ ಮಧ್ಯಾಹ್ನ ಬುಡ ಸಹಿತ ಧರೆಗೆ ಉರುಳಿ ಬೀಳುವುದರೊಂದಿಗೆ ಇತಿಹಾಸದ ಜೀವಂತ ಸಾಕ್ಷಿಯೊಂದು ಅಂತ್ಯ ಕಂಡಂತಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿನ್ನೆಲೆ ಈ ತಾಕೋಡೆ ಮರಕ್ಕೆ ಇತ್ತು ಅನ್ನುವುದು ಅಧ್ಯಯನಗಳಿಂದಲೂ ಕೂಡ ದೃಢವಾಗಿದೆ. ಮುಲ್ಕಿ ಸಾವಂತ ಅರಸರ ದಳವಾಯಿಗಳಾಗಿದ್ದ ಅವಳಿ ವೀರರಾದ ಕಾಂತಬಾರೆ ಭೂದಬಾರೆಯರು ಹುಟ್ಟಿದ್ದು ಇದೇ ತಾಕೋಡೆ ಮರದಡಿಯಲ್ಲಿ ಮತ್ತು ಆಗ ತಾನೇ ಹುಟ್ಟಿದ ಅವಳಿ ಮಕ್ಕಳನ್ನ ಬಟ್ಟೆಯ ತೊಟ್ಟಿಲು ಹಾಕಿ ತೂಗಿದ್ದು ಇದೇ ತಾಕೋಡೆ ಮರದ ಪಡ್ಡಾಯಿ ಕೊಂಬೆ ಅನ್ನುವುದು ಕೂಡ ಉಲ್ಲೇಖನೀಯ. ಬೃಹದಾಕಾರದ ಈ ಮರದ ಪಡ್ಡಾಯಿ ಗೆಲ್ಲು ಕೆಲ ವರ್ಷಗಳ ಹಿಂದೆ ಭಾರೀ ಗಾಳಿ ಮಳೆಯ ಸಂದರ್ಭ ಬಿದ್ದಿತ್ತು. ಸುಮಾರು 2ರಿಂದ 3 ಮೀಟರ್ಗಳಷ್ಟು ವ್ಯಾಸವಿದ್ದ ಈ ಮರದ ಉತ್ತರ ದಿಕ್ಕಿನ ಗೆಲ್ಲು ಕೆಲ ದಿನಗಳ ಹಿಂದೆ ಬಿದ್ದಿತ್ತು. ಸುದೀರ್ಘ ಕಾಲಮಾನದಲ್ಲಿ ಅದರಷ್ಟೇ ಆದ ಯಾವುದೇ ಗಿಡ ಚಿಗುರಿದ್ರೂ ಕೂಡ ಜೀವಂತ ಉಳಿದಿರಲಿಲ್ಲ. ಆದರೆ ಇದೀಗ ಪರ್ಯಾಯವಾಗಿ ಪಕ್ಕದಲ್ಲಿ ತಾಕೋಡೆಯ ಗಿಡವೊಂದು ಭವಿಷ್ಯದ ಸಾಕ್ಷಿಯಾಗಿ ಗೋಚರವಾಗಿದೆ. ಧಾರ್ಮಿಕ ಮಹತ್ವದ ಧರೆಗುಳಿದ ಮರದ ತೆರವಿಗೆ ಪೂರ್ವಭಾವಿಯಾಗಿ ಧಾರ್ಮಿಕ ಪ್ರಕ್ರಿಯೆ ಸಹಿತ ಪ್ರಶ್ನಾಚಿಂತನೆ ನಡೆಸಿ ಆ ಪ್ರಕಾರ ಮುಂದುವರಿಯಲು ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಟ್ರಸ್ಟ್ ತೀರ್ಮಾನಿಸಿದೆ. ಇತಿಹಾಸ ಪ್ರಸಿದ್ಧವಾದಂಥ ಈ ತಾಕೋಡೆ ವೃಕ್ಷವು ಕೊಲ್ಲೂರು ಕೆಳಗಿನಗುಡ್ಡೆಯಲ್ಲಿ ಒಂದು ಕಾಂತಬಾರೆ ಭೂದಬಾರೆ ಜನ್ಮಕ್ಷೇತ್ರದಲ್ಲಿ ಇದೆ. ಇದು ಈ ಮರವನ್ನು ಈ ವೃಕ್ಷಕ್ಕೆ ಕಾಂತಬಾರೆ ಭೂದಬಾರೆ ಜನ್ಮ ತಾಳಿದಾಗ ಅವರನ್ನು ಈ ಮರಕ್ಕೆ ತೊಟ್ಟಿಲು ಹಾಕಿ ತೂಗಿದಂಥ ಮರ, ಇತಿಹಾಸವುಳ್ಳಂಥ ಮರ. ಈ ಕಾರ್ಣಿಕ ಕ್ಷೇತ್ರ ಬಂದಂಥ ಈ ವೃಕ್ಷಭೂದಲ್ಲಿ ಈ ವೃಕ್ಷದ ಅಡಿಯಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿದರೆ ಅವರ ಪ್ರಾರ್ಥನೆಯು ಫಲಿತ ಕಂಡುಬರುವಂಥದ್ದು ಒಂದು ಇತಿಹಾಸ ಪ್ರಸಿದ್ಧ. ಹಾಗೆ ಈ ವೃಕ್ಷವು ಈಗ ಕೆಲವು ದಿನಗಳಿಂದ ಅಜೀರ್ಣಾವಸ್ಥೆಯಲ್ಲಿತ್ತು. ಅದರಲ್ಲಿ ಒಂದೊಂದೇ ಕೊಂಬೆಗಳು ಮುರಿದು ಈಗ ಈ ದಿವಸ 12 ಗಂಟೆಗೆ ಈ ವೃಕ್ಷವೇ ದರಶಾಹಿಯಾಗಿದೆ. ತುಂಬ ಖೇದಕರ ಸಂಗತಿ. ಈ ಕ್ಷೇತ್ರದ ತುಂಬ ಭಕ್ತರು ಇಲ್ಲಿ ಬಂದು ಇದರ ಅಂತಿಮ ದರ್ಶನವನ್ನು ಪಡೆದು ಹೋಗಿರುತ್ತಾರೆ. ಪೂರ್ವಜರು ಅಥವಾ ದೇವದೇವರುಗಳು ಅವನ್ನು ನಾವು ಯಾವ ರೀತಿ ಪೂಜಿಸ್ತೇವೋ ಅದೇ ರೀತಿ ಈ ಒಂದು ವೃಕ್ಷವನ್ನು ಸಹ ನಾವು ಪೂಜಿಸ್ತಾ ಇದ್ದೇವೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಸಹ ಈ ವೃಕ್ಷದ ಕೆಳಗೆ ನಿಂತು ಪ್ರಾರ್ಥಿಸಿ ತನ್ನ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾ ಇದ್ದರು.